ಬೆಂಗಳೂರಿನ ಆಡುಗೋಡಿಯಲ್ಲಿ ಯುವತಿ ಪೂಜಾ ದತ್ತಾ ಬೆತ್ತಲೆ ಮೃತದೇಹ ಪತ್ತೆ. ಆಕೆ ವಾಸವಿದ್ದ ಬಾಡಿಗೆ ಮನೆಯಲ್ಲಿ ಅನುಮಾನಾಸ್ಪದ ಸಾವು ಸಂಭವಿಸಿದೆ. ಮನೆಯಲ್ಲಿ ಪೇಪರ್ಗಳು ಹರಿದು ಹಾಕಲಾಗಿದೆ. ಪ್ರಿಯಕರನ ಹೆಸರು ಬರೆದಿರುವ ಪೇಪರ್ಗಳು ಪತ್ತೆ. ಲವ್ ಫೇಲ್ಯೂರ್ ಅಥವಾ ಕೊಲೆಯೋ ತನಿಖೆ. ಹೆಂಡತಿಯ ಅಕ್ರಮ ಸಂಬಂಧಕ್ಕೆ ಗಂಡನ ಬಲಿ. 24 ವರ್ಷದ ಡೆಲಿವರಿ ಏಜೆಂಟ್ ಅಮನ್ರನ್ನ ಹತ್ಯೆಗೈದು ಶವವನ್ನು ಐರನ್ ಟ್ರಂಕ್ನಲ್ಲಿ ಬಚ್ಚಿಡಲಾಗಿತ್ತು. ಮೂಲತಃ ಬಿಹಾರದ ಪ್ರಿಯಕರ 19 ವಯಸ್ಸಿನ ಸೋನುಕುಮಾರ್ ಮತ್ತು ಮಹಮ್ಮದ್ ಬಂಧಿತ ಆರೋಪಿಗಳು. ಸುನೀತಾ ಕೆಲಸಕ್ಕೆ ಹೋದ ಸಂದರ್ಭ ಸೋನುಕುಮಾರ್ ಅಮನ್ನ ಕೊಲೆ ಮಾಡಿ ಟ್ರಂಕ್ನಲ್ಲಿಟ್ಟು ಪರಾರಿಯಾಗಿದ್ದ. ಹಾಸನದ ಬೇಲೂರಿನ ನಿವಾಸಿ ಶ್ವೇತಾ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆ ಹೋಗುವಷ್ಟರಲ್ಲೇ ಕೋಮಾಗೆ ಜಾರಿದ ಯುವತಿ. ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಪೋಷಕರು ಮಗಳ ಅಂಗಾಂಗ ದಾನ ಮಾಡಿ ಇತರರಿಗೆ ಮರುಜೀವ ನೀಡಲು ಮುಂದಾಗಿದ್ದಾರೆ. ಸಾಂಬಾರ್ ಮಾಡಿಲ್ಲದ ಕಾರಣಕ್ಕೆ ಸೋದರಿ ಮತ್ತು ಆಕೆಯ ಮಗಳ ಮೇಲೆ ಕುಡಿದು ಹಲ್ಲೆ. ಸ್ಥಳೀಯರು ಜಗಳ ಬಿಡಿಸಲು ಹೋದಾಗ ಅವರ ಮೇಲೂ ಹಲ್ಲೆ. ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ಘಟನೆ. ಹೆದ್ದಾರಿ ಪಕ್ಕದಲ್ಲೇ ಮನೆ ಇದ್ದು ಜಗಳ ಬೀದಿವರೆಗೂ ಮುಟ್ಟಿ ನಾಗರಾಜ್ ಈಗ ಪೊಲೀಸ್ ವಶಕ್ಕೆ. ಮೃತ ಸೋದರಿಯ ಖಾತೆಯಲ್ಲಿದ್ದ 20,000 ರೂಪಾಯಿ ಹಣವನ್ನ ಬಿಡಿಸಿಕೊಳ್ಳೋದಕ್ಕೆ ಬ್ಯಾಂಕ್ಗೆ ಹೋಗಿ ಹಣ ಪಡೆಯಲು ವಿಫಲನಾದ ವ್ಯಕ್ತಿ. ಅದಕ್ಕೆ ಅಗತ್ಯವಾದ ದಾಖಲೆಗಳನ್ನು ನೀವು ನೀಡಬೇಕಾಗುತ್ತೆ ಅಂತ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದಾರೆ. ಇದರ ಅರಿವಿಲ್ಲದ ವ್ಯಕ್ತಿ ಆಕೆ ಮೃತಪಟ್ಟಿದ್ದಾಳೆಂದು ಸಾಬೀತುಪಡಿಸಲು ಆಕೆಯ ಅಸ್ಥಿಪಂಜರವನ್ನೇ ಬ್ಯಾಂಕ್ಗೆ ತಂದಂತಹ ಆಘಾತಕಾರಿ ಘಟನೆ. ಪೊಲೀಸರು ಮಧ್ಯಪ್ರವೇಶಿಸಿ ಒಡಿಶಾದ ಆದಿವಾಸಿ ವ್ಯಕ್ತಿಗೆ ಸಹಾಯದ ಭರವಸೆ ಕೊಟ್ಟಿದ್ದಾರೆ.